ಅದ್ಧೂರಿಯಾಗಿ ನಡೆದ ಜಾತ್ರಾ ಮಹೋತ್ಸವ. ಮೊಳಕಾಲ್ಮೂರು ತಾಲೂಕಿನ ತಮ್ಮೇನಹಳ್ಳಿ ಗ್ರಾಮದಲ್ಲಿ 27ನೇ ವರ್ಷದ ಜಾತ್ರಾ ಮಹೋತ್ಸವವು ಭಾನುವಾರದಂದು ಭಕ್ತಿಭಾವದಿಂದ ಅದ್ಧೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಪೂಜಾ ವಿಧಿಗಳು, ಕುಂಭಾಭಿಷೇಕ, ಒಣಕೆ ಗಂಗೆ ಸ್ನಾನ, ಮಹಾರಾಜ ಕುದುರೆ ಓಟ, ಉಚಿತ ಅನ್ನ ಸಂತರ್ಪಣೆ ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ನಡೆದವು. ಫೆಬ್ರವರಿ 16ರಂದು ಸೋಮವಾರ ಮಧ್ಯಾಹ್ನ 2:30ರಿಂದ 4 ಗಂಟೆಯವರೆಗೆ 601 ಮುತ್ತೈದೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಈ ಸೇವಾ ಕಾರ್ಯಕ್ರಮವು ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿದ್ದು, ಮಹಿಳಾ ಭಕ್ತರಿಗೆ ಗೌರವ ಸೂಚಿಸುವ ಉದ್ದೇಶದಿಂದ ಆಯೋಜಿಸಲಾಗಿದೆ. ಸಂಜೆ 4:30ಕ್ಕೆ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಜಾತ್ರಾ ಮಹೋತ್ಸವದ ಅಂಗವಾಗಿ 27ನೇ ವರ್ಷದ ಶ್ರೀ ಶ್ರೀ ಜಂಬಣ್ಣ ತಾತ ಜಡಿ ತಾತ ರಥೋತ್ಸವ ಕಾರ್ಯಕ್ರಮವು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ರಥೋತ್ಸವದ ಸಂದರ್ಭದಲ್ಲಿ ಗ್ರಾಮ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮೂರ್ತಿಗೆ ಅಲಂಕಾರ, ಹೂವಿನ ಸಿಂಗಾರ, ವಿಶೇಷ ದೀಪಾಲಂಕಾರದಿಂದ ದೇವಾಲಯ ಕಂಗೊಳಿಸುತ್ತಿತ್ತು. ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಲಿದೆ. ಜಾತ್ರಾ ಸಂದರ್ಭ ಭಕ್ತರಿಗೆ ಕುಡಿಯುವ ನೀರು, ಪ್ರಸಾದ ವಿತರಣೆ, ವಾಹನ ನಿಲುಗಡೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಸಮಿತಿಯವರು ಕ್ರಮ ಕೈಗೊಂಡಿದ್ದಾರೆ. ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ಸ್ವಯಂ ಸೇವಕರ ತಂಡವನ್ನು ನಿಯೋಜಿಸಲಾಗಿದೆ. ಜಾತ್ರಾ ಮಹೋತ್ಸವವು ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲದೆ ಭಕ್ತರಲ್ಲಿ ಐಕ್ಯತೆ ಮತ್ತು ಸೇವಾ ಮನೋಭಾವವನ್ನು ಬಲಪಡಿಸುವ ಹಬ್ಬವಾಗಿದೆ. ಸಮಿತಿಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಜಾತ್ರೆಯನ್ನ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದ್ದಾರೆ. ಗಾಯನ ಹಾಗೂ ನಿರೂಪಣೆಯನ್ನ ತಮ್ಮೇನಹಳ್ಳಿ ಸಂಗೀತ ಶಿಕ್ಷಕರಾದ ಕೆ.ಓ. ಶಿವಣ್ಣರವರು ನೆರವೇರಿಸಿದ್ರು. ತಾನು ಒಂದೊಂದು ಮಾತಾಡಲಿಲ್ಲ, ತಾನು ಒಂದೊಂದು ನೋಡ ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ, ತಮ್ಮ ನಮ್ಮನೆಗೆ ನಾನೋದೆ, ತಮ್ಮ ಒಂದೊಂದು ಮಾತಾಡಲಿಲ್ಲ, ತಮ್ಮ ಒಂದೊಂದು ಮಾತಾಡಲಿಲ್ಲ, ತಮ್ಮನ ಹೆಂಡತಿ ತಾನು ಅಲ್ಲಿ ಕಾಯಿ ಕರ್ಪೂರದ ಆರತಿ ಮಾಡಿದೆ, ಅಲ್ಲಿ ಕಾಯಿ ಕರ್ಪೂರದ ಆರತಿ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ಸಂಪತ್ತು ಎಷ್ಟು ಬೇಕಾದ್ರೂ ನಾವು ಸಂಪಾದನೆ ಮಾಡ್ಬೋದು. ಆದ್ರೆ ಹಸಿದವನಿಗೆ ಊಟ ಕೊಟ್ರೆ ಅದೇ ನಿಜವಾದ ದೇವರು ಅಂತ ನಾವು ನಂಬ್ತೇವೆ. ಯಾಕಂದ್ರೆ ಇಂಥ ಕಾರ್ಯಕ್ರಮ ವರ್ಷಕ್ಕೆ ಒಂದು ಸಾಲಿ ಮಹಾಶಿವರಾತ್ರಿ.
ಸಂದರ್ಭದಲ್ಲಿ ಪೂಜ್ಯನೀಯ ವೆಂಕಟೇಶ ತಾತನವರ್, ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ, ಕೋನಾಪುರ ಸಣ್ಣ ಮಾರಣ್ಣ, ಜಿರಳ್ಳಿ ತಿಪ್ಪೇಸ್ವಾಮಿ, ಹನುಮಯ್ಯ ಶಿವಾರೆಡ್ಡಿ, ಲಕ್ಷ್ಮಣ್ ರೆಡ್ಡಿ, ಚಂದ್ರಶೇಖರ್, ಹನುಮಂತ ರೆಡ್ಡಿ, ನಿಂಗಣ್ಣ, ಸಂತೋಷ್, ಊರಿನ ಮುಖಂಡರಾದ ನಾಗರೆಡ್ಡಿ, ಚಿದಾನಂದ ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು, ಊರಿನ ಮುಖಂಡರು ಉಪಸ್ಥಿತರಿದ್ದರು. ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀರಾಮ್ ರೆಡ್ಡಿ, ಚೈತ್ರ ಮಾಸದ ಆರಂಭದ ದಿನಗಳಲ್ಲಿ ಪ್ರತಿ ವರ್ಷವೂ ಕೂಡ ಈ ಮಠವು ಮುತ್ತೈದೆ ಹೆಣ್ಣು ಮಕ್ಕಳಿಗೆ ತವರು ಮನೆ ಸ್ಥಾನದಲ್ಲಿ ನಿಂತುಕೊಂಡು ಸತತ 27 ವರ್ಷಗಳ ಕಾಲ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಉಡಿತುಂಬ ಕಾರ್ಯವನ್ನ ನಡೆಸುತ್ತಿರುವುದು ತುಂಬಾ ಸಂತೋಷದ ವಿಷಯ. ಪೂಜ್ಯನೀಯ ಶ್ರೀ ವೆಂಕಟೇಶ ತಾತನವರು ತಂದೆ ತಾಯಿಯನ್ನ ಕಳೆದುಕೊಂಡ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಹಾಗೂ ಅಣ್ಣ ತಮ್ಮಂದಿರಿಂದ ದೂರವಾಗಿರುವ ಮುತ್ತೈದೆಯರಿಗೆ ಜಂಬಣ್ಣ ತಾತ ಹಾಗೂ ಜಡಿ ತಾತನವರ ಮಠವು 27 ವರ್ಷಗಳಿಂದ ತವರು ಮನೆಯಾಗಿ ನಿಂತು ಉಡಿ ತುಂಬುವ ಕಾರ್ಯ ನಡೆಸಿಕೊಡಲು ಮುಂದಾಗಿದೆ. ಸನಾತನ ಧರ್ಮದಲ್ಲಿ ಹಿಂದೂ ಕಾರ್ಯಗಳಂತೆ ಮುತ್ತೈದೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯ ಮಾಡಲಾಗುತ್ತಿದೆ. ಮುತ್ತೈದೆಯರ ಕಷ್ಟ ಕಾಲದಲ್ಲಿ ನೆರವಿಗೆ ನಿಂತು ತವರು ಮನೆ ಉತ್ತುಂಗಕ್ಕೆ ಬೆಳೆಯಲಿ.